ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜ್ವರ ಗೇಟ್ ಹತ್ರ ರಾತ್ರಿ 9:30 ಸುಮಾರು ನರಸಿಂಹಮೂರ್ತಿ, ಅರುಣ್, ಒಟ್ಟು 4 ಜನ ಯುವಕರು. ಒಬ್ಬ ಹುಡುಗನಿಗೆ ಮದುವೆ ಆಗಿತ್ತು, ಮದುವೆ ಆಗಿ ಪಾಪ 8 ತಿಂಗಳಾಗಿತ್ತು. 3 ಜನ ಹುಡುಗರು ಬ್ಯಾಚುಲರ್ಸು. ಒಂದಿಬ್ಬರು ಡೆಕೋರೇಷನ್ಗೆ ಹೋಗ್ತಿದ್ರು. ಒಬ್ಬ ಹುಡುಗ ಮೊಬೈಲ್ ಅಂಗಡಿಯಲ್ಲಿದ್ದ, ಇನ್ನೊಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್ ಅವನು ಓವರ್ ಸ್ಪೀಡಲ್ಲಿದ್ದಾನೆ. ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ. ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರ್ ಅವನು ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ. ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ. ಸೊ ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಹಿಂಗೊಂದು ಆಗಿದೆ ಅಂತ. ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 4 ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜ್ವರ ಗೇಟ್ ಹತ್ರ ರಾತ್ರಿ 9:30 ಸುಮಾರು ನರಸಿಂಹಮೂರ್ತಿ, ಅರುಣ್, ಒಟ್ಟು 4 ಜನ ಯುವಕರು. ಒಬ್ಬ ಹುಡುಗನಿಗೆ ಮದುವೆ ಆಗಿತ್ತು, ಮದುವೆ ಆಗಿ ಪಾಪ 8 ತಿಂಗಳಾಗಿತ್ತು. 3 ಜನ ಹುಡುಗರು ಬ್ಯಾಚುಲರ್ಸು. ಒಂದಿಬ್ಬರು ಡೆಕೋರೇಷನ್ಗೆ ಹೋಗ್ತಿದ್ರು. ಒಬ್ಬ ಹುಡುಗ ಮೊಬೈಲ್ ಅಂಗಡಿಯಲ್ಲಿದ್ದ, ಇನ್ನೊಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್ ಅವನು ಓವರ್ ಸ್ಪೀಡಲ್ಲಿದ್ದಾನೆ. ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ. ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರ್ ಅವನು ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ. ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ. ಸೊ ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಹಿಂಗೊಂದು ಆಗಿದೆ ಅಂತ. ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 4 ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ.